ಕಳೆದ 24 ವರ್ಷದಿಂದ ಬೆಂಗಳೂರಿನ ಪಿಣ್ಯ ಅಕ್ಕಮಹಾದೇವಿ ಸ್ಲಮ್ನಲ್ಲಿ ಸಾಕಷ್ಟು ಜನ ಅಂದರೆ ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಮತ್ತು ಗುಲ್ಬರ್ಗ ಜನರು ಇಲ್ಲಿ ವಾಸವಾಗಿದ್ದರು. ಆದರೆ ಏಕಾಏಕಿ ನಿನ್ನೆ ಸ್ಥಳೀಯ ಶಾಸಕರು ಇಲ್ಲಿಗೆ ಭೇಟಿ ನೀಡೋದ್ರ ಮೂಲಕ ಇಲ್ಲಿ ಇರುವಂತಹ ಮನೆಗಳನ್ನು ಒಡೆದಾಕಿರುವಂಥದ್ದು. ಈ ಹಿಂದೆ ಕೂಡ ಅವರು ಇಲ್ಲಿಗೆ ಅಂದರೆ ಇಲ್ಲಿರುವಂಥ ಜನರಿಗೆ ಹೇಳಿದರು, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಯಾವುದೇ ಸಾಮಾನು ತೆಗೆಸೋದಿಲ್ಲ, ನೀವು ಆರಾಮಾಗಿರ್ಬೋದು ಅಂತ. ಇವರಿಗೆ ಓಟ್ ಬೇಕಾದಾಗ ಮಾತ್ರ ಇಲ್ಲಿರುವಂಥ ಜನರು ಬೇಕಾದರೂ, ಓಟ್ ಆದ ಬಳಿಕ ಇವತ್ತಿನ ಏನು ಸ್ಥಾನಮಾನಗಳು ಬದಲಾವಣೆ ಆಗ್ತಾ ಇದ್ದಂತೆ ಇಲ್ಲಿನ ಜನರ ಸ್ಥಿತಿ ಮತ್ತು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕೇರ್ ಕೂಡ ಇಲ್ಲದೆ ಇರುವಂಥದ್ದು ಸಂಪೂರ್ಣವಾಗಿ ಚಿತ್ರಣ ನಮ್ಗೆ ಕಾಣಿಸ್ತಾ ಹೋಗ್ತದೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಜನರು ಅಂದರೆ 24 ವರ್ಷದಿಂದ ಚಿಕ್ಕ ಮಕ್ಕಳನ್ನ ಕೊಟ್ಕೊಂಡು ಊರು ಬಿಟ್ಟು ಇನ್ನೊಂದು ಕಡೆಗೆ ನೆಲೆನ ಹುಡ್ಕೊಂಡು ಬಂದಿರುವಂಥ ಜನರು ಇವತ್ತು ಬೀದಿ ಪಾಲಾಗಿ ನಿಂತಿರುವಂಥದ್ದು. ಸಂಪೂರ್ಣವಾಗಿ ಅಡುಗೆಗಂತ ತಂದಿರುವಂಥ ಸಾಮಗ್ರಿ ಕೂಡ ಈ ರೀತಿಯಾಗಿ ಬಿದ್ದು ಒದ್ದಾಡ್ತಾ ಇದೆ. ಮಕ್ಕಳು ಕೂಡ ಬಿಸಿಲಲ್ಲಿದ್ದಾರೆ. ಹಗಲು ರಾತ್ರಿ ಎಂದೇ ದುಡಿಯೋಕ್ಕೆ ಅಂತ ಬಂದಿರುವಂಥ ಜನರು ಇವತ್ತು ಮಕ್ಕಳನ್ನ ಕೂಡ ಇವತ್ತು ಶಾಲೆಯಲ್ಲಿ ಕೂತ್ಕೊಂಡು ಓದಬೇಕಾಗಿರುವಂತಹ ಮಗು ಬಿಸಿಲಲ್ಲಿ ಕೂತ್ಕೊಂಡು ಪುಸ್ತಕ ಹಿಡಿದಿದೆ. ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಕನಿಕರ ಇಲ್ಲ ಅಂತಲೇ ಹೇಳ್ಬೋದು. ಸೊ ಸಂಪೂರ್ಣವಾಗಿ ಇವರ ಜೀವನನೇ ಈಗ ಬೀದಿಗೆ ಬಂದು ನಿಂತಿರುವಂತಹದ್ದು. ದೇವರನ್ನ ನಾವು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ, ಇವತ್ತು ದೇವರ ಫೋಟೋಗಳು ಸಹ ಬೀದಿಯ ಮಧ್ಯದಲ್ಲಿ ಎದ್ದು ಕಾಣ್ತಾ ಇರುವಂತಹದ್ದು. ಇಲ್ಲಿರುವಂಥ ಜನರು ಕೂಡ ಈಗಾಗಲೇ ಹೇಳಿದ್ರು ಸಾಕಷ್ಟು ವಿಚಾರಗಳನ್ನು. ಅಂದರೆ ಶಾಸಕರು ಮುಂಚೆ ಹೇಳಿದ್ರಂತೆ, ನೀವು ಬಿಡೋಕ್ಕಿಂತ ಮುಂಚೆ ಅಂದರೆ ನಿಮ್ಮನ್ನು ಇಲ್ಲಿಂದ ಜಾಗ ಖಾಲಿ ಮಾಡೋಕ್ಕಿಂತ ಮುಂಚೆ ನಾನು 1 ತಿಂಗಳು ನಿಮಗೆ ಸಮಯ ಕೊಡ್ತೀನಿ ಅಂತ. ಆದರೆ ಯಾವುದೇ ರೀತಿಯಾದಂಥ ಮಾಹಿತಿ ನೀಡದೆ ಸಡನ್ನಾಗಿ ಜನರನ್ನ ಇಲ್ಲಿಂದ ಖಾಲಿ ಮಾಡಿಸಿರುವಂಥದ್ದು. ಒಂದು ಕಡೆಗೆ ಏನು ಅಂದರೆ ಸಡನ್ನಾಗಿ ಬಂದಿರೋದ್ರಿಂದ ಅವರು ಕೂಡ ಇಲ್ಲಿ ಕಾರ್ಮಿಕರು ಕೆಲಸಕ್ಕೆ ಹೋಗಿದ್ರು. ಇಲ್ಲಿಗೆ ನೋಡ್ಬೋದು ಕಾರ್ಮಿಕರು ಹೆಂಗೆ ಬಂದು ಬೀದಿ ಮಧ್ಯದಾಗ ಕುಂತಾರಂತ ಹೇಳಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅದರಲ್ಲೂ ಉತ್ತರ ಕರ್ನಾಟಕದ ಜನರು ಮಾತಿಗೆ ತಕ್ಕಂಥವ್ರು, ಅಂದರೆ ಮಾತನ್ನು ಬದಲಾವಣೆ ಮಾಡದೇ ಇರೋರು ಅಂತ ನಾವು ಹೇಳ್ತೀನಿ. ಸಾಕಷ್ಟು ಜನ ಹೆಣ್ಮಕ್ಳಿದ್ದಾರೆ. ಈ ಚಿಕ್ಕ ಮಗು ಇದೆ, ಈ ಮಗುವನ್ನು ಹೊತ್ತಿರೋಂಥ ತಾಯಿನೇ ಮಾತಾಡ್ತೀನಿ. ಅಮ್ಮ, ನಿನ್ನೆ ಬಂದು ಹಿಂಗೆ ಮಾಡಿಬಿಟ್ಟರಿ ಮಾಡ್ದಾಗಿಂದ ಹೆಂಗೆ ಸಮಸ್ಯೆ ಅನುಭವಿಸ್ತೈತಿ ರೀ? ಸಣ್ಣ ಮಗನ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ರಿ ನಾವು. ಶಶಿ ಮಗ ಮನ್ಯಾಗಿದ್ರು. ಶಶಿ ಅವರು ಬಟ್ಟೆ ಒಗ್ಯಕ್ಕೆ ಹೋಗಿದ್ರು ರೀ. ಬಟ್ಟೆ ಒಗ್ಯಲಿ ಜೋಳಿಗೆ ಹಾಕಿ ಹೋಗಿದ್ದೀವಿ ಮಕ್ಕಳು. ಅವ್ರು ಏನು ಮಾಡ್ಯಾರ, ಬಂದು ಜೈಸಿ ಪಚ್ಚಿ ಹಚ್ಚಕಾಯ್ತರು. ನನ್ನ ಶಶಿ ಮತ್ತೆ ಮಗ ಒಳಗಾಗ್ತೈತೆ ಅಂತ ಅವರು ಬಂದು ಮಗನ ತೊಗೊಂಡ್ರಿ. ತೊಗೊಂಡ ಮೇಲೆ ಎಲ್ಲ ನಮ್ಮ ಮಗನ ಎತ್ಕೊಂಡಾಡ್ರಿ. ಎಲ್ಲ ಒಳಗೆ ಎಲ್ಲ ರಾಸನ ಎಲ್ಲ ಒಳಗಾಗೈತೆ ರೀ. ನಮ್ಮ ದುಡ್ಡು ಒಗ್ಯದ, ಬಂಗಾರನೂ ಒಗ್ಯದ, ಎಲ್ಲ ಒಗೈತೆ ರೀ. ಈಗ ಈ ರಾಸನ ಹೊಟ್ಟಿಗೆ ತಿನ್ನೋಕೆ ಕೂಳನಿಲ್ಲ, ಏನಿಲ್ಲ ರೀ. ಮಕ್ಕಳು ಊಟ ಇಲ್ರಿ. ನಿನ್ನೆ ರಾತ್ರಿ ಫುಲ್ ನೀವು ರಾತ್ರಿ ಎಲ್ಲ ಹೊರಗೆ ಅದಿರಿ, ಚಳಗ ಅದಿರಿ. ಈ ಖುಷಿನ ತಗೊಂಡು ಹೆಂಗೆ ಅದಿರಿ ನೀವು? ಚಳಗಾದಿವ್ರಿ ಎಲ್ಲರೂ. ಚಳಗ ಚೆನ್ನಾಗಿ ಗದಗದ ನಡಿಕಂತ ಏಮ ಬಡ ಬಂದಿರೋದು ಪುಗ್ಲು ಹಚ್ಚಿದ್ರು ಒಡೆವಾದತ್ತ. ಏನು ಹೇಳಿಲ್ಲ, ಒಡೆ ಹೋಗಿಬಿಟ್ಟ. ನಮ್ಮ ಪುಗ್ಲು ಹಚ್ಚನ ಒಡೆ ಹೋಗಿಬಿಟ್ಟಾನ. ಈಗ ಮನ್ಯಾಗ ನೀವು ಯಾರು ಇರಲಿಲ್ಲ? ನನ್ನ ಸಸಿ ಇರ್ತಳ್ರಿ, ನನ್ನ ಸಸಿ ಇರ್ತಳ್ರಿ. ಆಕಿ ಅಲ್ಲಿ ಬಗ್ಲಾಗ್ರಿ ನಮ್ಮ ಮನೇಲಿದ್ದ ಹಚ್ಕೊಂಡ್ ಬಂದಾರ್ರಿ. ಈಗ ಮಕ್ಕಳೆಲ್ಲ ಸಾಲಿಗೆ ಹೋಗಿದ್ದು, ನೀವು ಕೆಲ್ಸಕ್ಕೆ ಹೋಗಿದ್ರಿ, ಯಾರು ಇರಲಿಲ್ಲ. ನಿಮ್ಗೆ ಗೊತ್ತಾಯ್ತ್ರಿ? ಈಗ ಮುಂಚೆ ಏನಾರು ಹೇಳಿದ್ರಿ, ನೀವು ಹೆಂಗೆ ಏನಾರು ಮಾಡ್ತಿದ್ರೇನು? ಮುಂದಿರಟಿಗೆ ಹೇಳಿದ್ರೆ ನಾವು ಹೆಂಗಾರ ಮಾಡ್ತೇವೆ. ಮುಂದಿರಟಿಗೆ ಖಾಲಿ ಮಾಡಿದ್ರೆ ಖಾಲಿ ಮಾಡ್ಕೊಂಡು ಓದ್ತಿದ್ವಿ ನಾವು. ಒಮ್ಮರಿಗೆ ಬಂದಾರ ಜೈಪಿಸ್ ಹಚ್ಚಾರ. ಮಕ್ಕಳು ಮರು ಎಲ್ಲ ಒಳಗಡೆ ಕುಂತಾವ್ರಿ, ಹಂಗೆ ತೊಳ್ಳಕತ್ತಾರ. ಈಗ ಅಮ್ಮ, ಹೆಣ್ಮಕ್ಳಿಗೆ ಸಾವಿರ ಸಮಸ್ಯೆ ಅದಾವ. ಇವತ್ತ ಹೆಣ್ಮಕ್ಳು ಬಂದು ನಡು ರಸ್ತೆ ನಿಂದ್ರದು ಅಲ್ಲ, ಬಟ್ ನಿಂತೀರಿ ಅಮ್ಮ. ಏನು ನೋಡ್ರಿ, ನಾವೆಲ್ಲಾನು ಕೆಲ್ಸಕ್ಕೆ ಹೋಗಿ ತಂದಾರ, ಜೈಸಿ ತಂದಾರ, ಹಚ್ಚಾರ. ಮಕ್ಳು ಎಕ್ಕಡೆ ಓಡಿಬಿಟ್ಟಾವ. ಅಂಜಿ ಭಯ ಆಗ್ಯಾಸಿ ಒಡೆ ಹೋಗ್ಬಿಟ್ಟಾವ ಮೊಮ್ಮಕ್ಕಳು. ಯಾರಿಲ್ಲ ಮನೆ ಹತ್ರ. ಮೊಮ್ಮಕ್ಕಳು ನೀರಿಲ್ದ ನೀರು 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 ಅಮ್ಮರು ಅಂತ ಎಲ್ಲೇನೆ ಹೋಗಿಬಿಟ್ಟಾರ ನನ್ನ ಮೊಮ್ಮಕ್ಕಳು. ಹೋಗಿ ನಾವು ಹಿಡ್ಕೊಂಡು ಬಂದೀವಿ. ಈ ಥರ ಮಾಡಿದ್ದಾರೆ ಇಲ್ಲಿ ಬಂದು ಕೇಸಿ ಎಲ್ಲರೂ. ಸರ್, ನೀವೇನು ಹೇಳ್ತೀರಿ ಸರ್? ಈಗ ನಿಮ್ಗೇನು ಹೇಳ್ದೆ ನಿನ್ನೆ ಬಂದು ಹಿಂಗೆ ಮಾಡಿದಾರ? ನಾವು ಮೇಡಮ್ಮ, ನಾವು ಕೆಲ್ಸಕ್ಕೆ ಹೋಗಿದ್ದೀವಿ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕೆಲ್ಸಕ್ಕೆ ಹೋಗಿದ್ದಾರೆ. ಓಟ್ ಟೈಮಲ್ಲಿ ಬಂದು 12 ಗಂಟೆ 11 ಸುಮಾರು ಬಂದ್ಬಿಟ್ಟು ಎಲ್ಲ ಯಾರೂ ಇಲ್ಲ ಜೋಪಡಲ್ಲಿ ಬಂದ್ಬಿಟ್ಟಿಗೆ ಮಕ್ಕಳು ಸಾಲಿಗೆ ಹೋಗ್ಯಾವ. ಸಾಲಿಗೆ ಹೋಗೋ ಟೈಮಲ್ಲಿ ನಾವು ಕೆಲ್ಸಕ್ಕೆ ಹೋಗಿದ್ವಿ, ನಮಗೆ ಗೊತ್ತಿಲ್ಲ. ಅವ್ರು 1 ವಾರ ನಮಗೆ ಟೈಮ್ ಕೊಟ್ಟು ಹೇಳಿದ್ರಿ ಅಂದ್ರೆ ನಾವು ಖಾಲಿ ಮಾಡ್ತಿದ್ವಿ. ಅವರು ನಮ್ಗೆ ಏನು ಹೇಳಿಲ್ಲ. ಆ ಟೈಮಲ್ಲಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಜೈಸಿಪ್ ತಂದ್ಬಿಟ್ಟು ಇರೋ ಮಕ್ಕಳಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಅದಿರಿಸಿಬಿಟ್ಟಿದ್ರಿ ಅಂತ ಎಲ್ಲನ ಅಕ್ಕಿ ಮೂಟೆ ಎಲ್ಲ 4 ರೂಪಾಯಿ ಇದ್ದವು ಇರಲಾರ್ದು ಎಲ್ಲ ಸಾಫ್ ಮಾಡಿಬಿಟ್ಟಿದ್ದಾರೆ. ಚಿನ್ನನ ಕಳೆದ, ಎಲ್ಲನ ಕಳೆದ, 4 ರೂಪಾಯಿನ ಕಳೆದವ. ಇವಾಗ ನಾವು ಏನು ತಿನ್ನಬೇಕು? ಈಗ ಏನು ಮಕ್ಕಳು ಕರ್ಕೊಂಡು ಏನೋ ಹೊಟ್ಟೆ ಜೀವನ ಮಾಡೋಕೆ ಬಂದಿದ್ದೀವಿ. ಬಂದಲ್ಲಿ ಈ ಥರ ಹಿಂಗೆ ಮೇನ್ MLA ಆದವನೇ ಈ ಥರ ಮಾಡಿದಾನಲ್ಲ, ಅವನಿಗೆ ಏನು ಸ್ವಲ್ಪನ ಕನಕರಿಲ್ಲ. ಈಗ ಓಟ್ ಹಾಕೊಳಿಸ್ಕೊಳಕ್ ಬರ್ತಾರೆ ಇಲ್ಲಿಗೆ. ಅಮ್ಮ, ಈಗ ನೀವು ಕೂಡ ಈಗ ಮಕ್ಕಳನ್ನ ತಗೊಂಡ್ಬಂದು ಈಗ ರಸ್ತೆ ಬೀದಿಯಲ್ಲಿ ಮಧ್ಯದಲ್ಲಿ ಬಂದು ನಿಂತಿದ್ದೀರಮ್ಮ. ನಿಮ್ಗೆ ಏನಾದ್ರು ಹೇಳಿದ್ರಾ ಮುಂಚೆ ಬರ್ತೀವಿ ಅಂತ? ಏನಾದ್ರು ಏನು ಹೇಳಿಲ್ಲ.
ಏನು ಹೇಳಿಲ್ಲ. ನಾ ಬೆಳಗ್ಗೆ ಈ ಹುಡುಗಿಗೆ ಊಟ ಮಾಡ್ಸಕತ್ತೀನಿ ಮೇಡಮ್ ಅವ್ರೆ. ಅವ್ರು ಬಂದ್ರು ಜೈಸಿಪ್ತ ಅಂದು ಬಂದ ಮೇಲೆ ನಾನೇನು ಮಾಡಿದೆ ಇಂಥ ಮಗನ ತಗೊಂಡು ಹೋದ್ರಿ. ಹೋಗಿ ಬೀದಿ ಮೇಲೆ ಊಟ ಮಾಡಿಸಿ ನೀವು ಮನೇಲಿ ಊಟ ಮಾಡಿಸ್ಬೇಡ, ನಾವು ಅವಕಾಶ ಕೊಡೋದಿಲ್ಲ, ನಾವು ಖಾಲಿ ಮಾಡ್ಸೋನಿ ಅಂತ ಹೇಳಿದ್ರು. ಕಾಲಿಗೆ ನಮಸ್ಕಾರ ಮಾಡಕ್ಕೆ ಹೋದ್ನಿ ಮೇಡಮ್ ಅವ್ರಿ. ನಾನು ಹೋದಾಗ ಬೂಟ್ಗೆ ಅಲ್ಲಿ ಹಿಂಗೆ ಚಿಮ್ಮಿದ್ರಿ. ನಮ್ಗೆ ಈ ಮಗು ಇಬ್ಬರಿಗಿರಿ. ಯಾರು ಒದ್ದಿರೋದು ಯಾರು? ಮುನಿರತ್ನ ರೀ, ಮುನಿರತ್ನೇ ನಾವು ಮಾಡಿದ್ದದು. ಅದಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ್ರಿ. ಯಾರಿಲ್ಲ, ಅವ್ರು ಬಂದ ಮೇಲೆ ಎಲ್ಲ ಊಟದ್ದು ಎಲ್ಲ ಮಣಪಾಲ ಆಗ್ತದ, ದುಡ್ಡು ವಸ್ತು ಎಲ್ಲ ಇಟ್ಟಾರ ಮನ್ಯಾಗ. ಅವ್ರು ಬಂದ ಮೇಲೆ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ವಿ ರೀ. ನೀನು ಏನು ಹೇಳಿದ್ರೆ ನನ್ನ ಮುಂದೆ ಮಾತಾಡಬೇಡ, ನೀವು ಬೀದಿ ನಿಂದ್ರಿ ನಮಗೇನು ಹೇಳ್ತೀರಿ, ಯಾರನ್ನ ಕೇಳಿ ನೀವು ಇಲ್ಲಿ ಹಾಕಿದ್ರಿ? ಈಗ ನಿನ್ನೆ ನೀವು ಅವ್ರು ಒದಿಯೋವರೆಗೂ ನೀವೆಲ್ಲ ಸುಮ್ಮನೆ ಇದ್ರಮ್ಮ? ಮೇಡಮ್ ನಾವು ಒಬ್ಬರೇ ಇರೋದು ಇಲ್ಲಿ. ಇಷ್ಟ ಅದೇರಿ, ಇಲ್ಲಿ ಯಾರು ಇದ್ದಿಲ್ಲ, 5 ಮಂದಿ ಲೇಡೀಸರು ಎಷ್ಟೇ ಇದ್ದೀವಿ ನಾವು. ಯಾರು ಇದ್ದಿದ್ದಿಲ್ಲ ಇಲ್ಲಿ, ಗಂಡಸರು ಇದ್ದಿಲ್ಲ, ಹೆಂಗಸರು ಇದ್ದಿಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಿಬಿಟ್ಟಿದ್ರು ಮೇಡಮ್ ಅವ್ರೆ. ಈಗ ಓಟ್ ಹಾಕ್ಸ್ಕೊಳಕ್ ಬಂದಾಗೆಲ್ಲ ಬರ್ತಾರೆ. ಈಗ ಏನು ಹೇಳ್ದೇನೆ ಈ ನಡು ಬೀದಿಲ್ ತಂದಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಹೆಂಗ್ ಕಳೆದಿದ್ದೀರಾ? ಮಾತು ಅವ್ರ ಎದುರಿಗೆ ಹೇಳಿದ್ನ ಸರ್, ಓಟ್ ಹಾಕಕ್ ಮಾತ್ರ ಬಡವ್ರು ಬೇಕಂತೀರಿ. ಇವಾಗ ಏನಂದ್ರೆ ಅದೇ ಬಡವ್ರಿಗೆ ಬುಟ್ಗಾಲೆ ಒತ್ತಿರಿ ಅಲ್ರಿ, ಇದು ನ್ಯಾಯ ಏನಂತ ಕೇಳಿನಿ ಸರ್. ನಾನು ಹೇಳಿದೆ, ಅವ್ರು ಏನಿದೆ ಕುತ್ರ ಕೊಡ್ಲಿಲ್ಲ ಅವರು. ಅಮ್ಮ ನೀವೇನ್ ಹೇಳ್ತೀರಾ? ಈಗ ನಿನ್ನೆ ರಾತ್ರಿ ಎಲ್ಲ ಚಿಕ್ಕ ಮಕ್ಕಳಿದಾವ, ಆ ಮಕ್ಕಳು ಏನಿಲ್ಲಮ್ಮ, ಬೀದಿ ಕುಂತೀವಿ, ತಂಡ್ಯಾಗ ಕುಂತೀವಿ. ನಮ್ಮ ಮಕ್ಕಳು ಮರಿ ನಾವೆಲ್ಲಟ ಹಾಳಾಗ್ಯದಂತ ನಾವು ಓದ್ಕೊಂತ ಕರ್ಕೊಂತ ನಮ್ಮ ಮಕ್ಕಳು ಕಾಯ್ಕೊಂಡು ನಾವು ಕುಂತೀವಿ, ಬೀದಿಗೆ ಕುಂತೀವಿ. ನಿನ್ನೆ ಸುಂಟು ಬೀದಿಗೆ ಹಾಕ್ಯಾನ, ಯಾರು ಹಾಕಿಲ್ಲ, ಮುನಿರತ್ನೇ ನಮಗೆ ಹಾಕಿರೋದು. ಏನಂತೂ ಇಲ್ಲ ನಮ್ಗೆ, ಏನಂತ ಒಂದು ದಿನ ನಮಗೆ ಟೈಮ್ ಕೊಡೋ ಬಿಸಾಕೋರೆ. ನಾವು ಸ್ಕೂಲ್ಗಳು ಬಿಟ್ಟು ಬಂದು ನಿಂತ್ಕೊಂಡಿದೀವಿ. ಈ ತರ ಮಾಡಕ್ಕೆ ಅದವ್ರ ಅಪ್ಪಂದ ಜಾಗ ಸರ್ಕಾರ ತಾನೆ. ಸಡನ್ ಬಂದು ಎಲ್ಲ ಕಾಲ್ ಮಾಡ್ಕೊಂಡು ಹೋಗಂದ್ರೆ ಯಾವ ನನ್ನ ಮಗ ಕಾಲ್ ಮಾಡ್ಕೊಂಡು ಹೋಗ್ತಾನ? ಎಲ್ಲಿಗಂತ ಹೋಗ್ಬೇಕು ಹೇಳು? ಚಿಕ್ಕ ಮಕ್ಳಿಗೆ ಕಾಲ್ ಗೊತ್ತಾನೆ, ರೂಲ್ಸ್ ಇದೆ ಚಿಕ್ಕ ಮಕ್ಳಿಗೆ ಹೆಂಗೆ ಕಾಲ್ ಓದಿಬೇಕಂತ. ಅವರು ತಾಯಿ ತಂದೆ ಅಕ್ಕ ತಂಗಿದ್ರಿಲ್ಲ, ಅವರು ಅಕ್ಕ ತಂಗಿ ತಾಯಿ ತಂದೆ ಗೊತ್ತಿರ ಸುಮ್ಮಿರ್ತಾರೆ. ಅವರು ಅರ್ಥ ಮಾಡ್ಕೋಬೇಕು. ಇವಾಗ ಮಗಳಿಗೆ ಎಜುಕೇಶನ್ ಆಳು, ಅದು ಹ್ಯಾಂಡಿಕ್ಯಾಪ್. ಹಾಂ, ಈ ಥರ ಮಾಡಿದ್ರೆ ಅನ್ನೋಕೆ ಅವಕಾಶ ಸಿಗುತ್ತೆ ನಿಮ್ಗೆ. ಆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತವ್ರಿಗೆ. ಒಟ್ಟಿಗೆ ಅಲ್ಲ, ತಮ್ಮ ಮನೆಗೆ ಅಕ್ಕ ತಂಗಿದಾರೆ ತಾಯಿದಾರ ಅವ್ರು ತಾನೆ. ತಮ್ಮ ಅಕ್ಕ ತಂಗಿದಾರೆ ತಾಯಿದಾರಿಗೆ ಒದಿಯೋನು ನೋಡಮ್ಮ, ಹಂಗೆ ಒದಿತಾರೆ ಅವರು, ಹಂಗೆ ಒದಿತಾರೆ ತಾಯಿ ತಂದಿದ್ದಾರೆ ಅವ್ರಿಗೆ, ಅಕ್ಕ ತಂಗಿದಾರೆ ಅವ್ರಿಗೆ. ಒಟ್ಟಿಗೆ ಸ್ವಲ್ಪ ಅನ್ನನೇ ತಿಂತಾರೆ ತಾನೆ, ಅನ್ನ ಬಿಟ್ಟು ಬೇರೆ ತಿನ್ನಲ್ಲ ಅವರು. ಒಟ್ಟೆ ಉತ್ತರ ಕಟ್ಟ ಅವ್ರು ಏನಿಲ್ರಿ, ನಮ್ಮ ಕನ್ನಡದವ್ರ ಮೇಲೆ ಅವರು ದೌಡ್ಜಮ್ ಮಾಡೋದು, ಬಡವ್ರ ಮ್ಯಾಗೆ ದೌಡ್ಜಮ್ಮ, ಕೂಲಿ ಕಾರ್ಮಿಕರ ಮ್ಯಾಗೆ ದೌಡ್ಜಮ್ಮ. ಅದೇ ದೊಡ್ಡವ್ರ ಮ್ಯಾಗ ಮಾಡೋ ಅಂತೇಳು ಆಯ್ಕೆ ಬುಟ್ಗಲ್ಲೇ ಒಚ್ಚಾರ. ಈಗ ಕೂಲಿಯವ್ರು ಏನು ಮಾಡ್ತಾರೆ ಹೇಳಿ, ಓದಿಸ್ಕೊಂತಾರೆ, ಅವ್ರ ಮನೆಗೆ ಅವ್ರು ಬೀಳ್ತಾರೆ, ಇಲ್ಲಾಂದ್ರೆ ಓಡಿಸ್ತಾರ ಬೇರೆಯವರಿಗೆ. ಸೊ ಒಟ್ಟಾರೆಯಾಗಿ ನಿನ್ನೆ ಏಕಾಏಕಿಯಾಗಿ ಶಾಸಕರಿಲ್ಲಿಗೆ ಬಂದು ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತಹದ್ದು ಯಾವುದೋ ಅಂದ್ರೆ ಹೆಣ್ಮಕ್ಳಿಗೆ ಅಂತಾನೆ ಕೆಲವೊಂದಷ್ಟು ಯೋಜನೆಗಳು ತಂದಿರುವಂಥ ಸರ್ಕಾರ ಕಾಲಿನಿಂದ ಒದಿಯುವಷ್ಟರ ಮಟ್ಟಕ್ಕೆ ಮುಂದಾಯ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಚಿಕ್ಕ ಮಕ್ಕಳಿದ್ದಾವೆ, ಅಂಗವಿಕಲ ಮಕ್ಕಳಿದ್ದಾವೆ, ಸಾಕಷ್ಟು ಅಂದ್ರೆ ವಿಶೇಷ ಚೇತನ ಮಕ್ಕಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿರ್ತವೆ ಹೆಣ್ಮಕ್ಳಿಗೆ. ಏಕಾಏಕಿ ಬಂದ್ಬಿಟ್ಟು ಈ ರೀತಿಯಾಗಿ ನಡು ಬೀದಿಯಲ್ಲಿ ಅವ್ರ ಜೀವನ ತಂದಿರೋದು ನಿಜಕ್ಕೂ ಬೇಸರದ ವಿಚಾರ. ಎಲ್ಲೋ ಸರ್ಕಾರ ಬೇಕು ಅಂತ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಇಲ್ಲಿರುವ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಇವತ್ತು ಹಂಚಿಕೊಂಡಿರುವಂಥದ್ದು. ಆದಷ್ಟು ವೇಗವಾಗಿ ಅವರಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.